ಆಳ್ವಾಸ್ ಸಾಂಸ್ಕೃತಿಕವಾಗಿ ಪ್ರತಿ ಬಾರಿ ಜನರನ್ನ ಮನೋರಂಜಿಸುತ್ತಲೇ ಬಂದಿದೆ. ಅದೇ ರೀತಿ ಈ ಬಾರಿ 29ನೇ ವರ್ಷದ ಆಳ್ವಾಸ್ ವಿರಾಸತ್ ನಡೆಯಲಿದ್ದು, ಈ ಹಿನ್ನೆಲೆ ತಯಾರಿಗಳು ಭರದಿಂದ ಸಾಗುತ್ತಿವೆ. ಒಂದೆಡೆ ನಳನಳಿಸುತ್ತಾ ಸ್ವಾಗತಿಸುತ್ತಿರುವ ಹೂದೋಟ, ಕೈಬೀಸಿ ಕರೆಯುತ್ತಿರುವ ತರಕಾರಿ ಹಣ್ಣು ಗಿಡ ಬಳ್ಳಿಗಳು, ಆಳ್ವಾಸ್ ಆವರಣದ ಎತ್ತರದ ಗುಡ್ಡಗಳ ತುಂಬೆಲ್ಲ ಪುಟ್ಟ ಪುಟ್ಟ ಸಸಿಗಳು, ನೋಡುಗರ ಕಣ್ಣು ತಣಿಸುವ ಕೃತಕ ಕಲಾಕೃತಿಗಳು ವಿರಾಸತ್ ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತಿವೆ. ಡಿಸೆಂಬರ್ 14ರಿಂದ 17ರ ತನಕ ನಡೆಯುವ ಈ ಮಹಾ ಸಾಂಸ್ಕೃತಿಕೋತ್ಸವ ಮೇಳದಲ್ಲಿ ಹಣ್ಣು, ತರಕಾರಿ, ಹೂವುಗಳ ಮಹಾಪ್ರದರ್ಶನ ನಡೆಯುತ್ತಿದೆ. ಕೃಷಿಕರ ಆಸಕ್ತಿಗೆ ಅನುಗುಣವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಸಾವಯವ ತರಕಾರಿ ತೋಟದ ಸೊಬಗು ಇಲ್ಲಿದೆ. ಬೆಂಡೆ, ಬದನೆ, ಕುಂಬಳ, ಹೀರೆ ಹೀಗೆ ವೈವಿಧ್ಯಮಯ ತರಕಾರಿಗಳ ಗಿಡಗಳು ನಮಗಿಲ್ಲಿ ಕಾಣಸಿಗುತ್ತವೆ. ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಕಲಾಕೃತಿಗಳು ಇಲ್ಲಿನ ಸೌಂದರ್ಯ ಹೆಚ್ಚಿಸಿದೆ. ಇದು ಪ್ರತಿಮೆಯೇ ಎಂದು ಹೇಳಲು ಅಸಾಧ್ಯವೆನಿಸುವಷ್ಟು ನೈಜತೆಯಿಂದ ಕಂಗೊಳಿಸುತ್ತಿರುವ ರೈತನ ಚಿತ್ರ, ದನ, ಕರು, ಬುದ್ಧ, ಪ್ರಾಣಿ ಪಕ್ಷಿಗಳು, ಎತ್ತು, ಮಂಗ, ಕುಸ್ತಿಪಟು, ಕೊಳಲನೂದುವ ಶ್ರೀಕೃಷ್ಣ, ಮಕ್ಕಳ ಪ್ರೀತಿಯ ಮೋಟು, ಹುಲಿ, ಸಿಂಹ ಸಹಿತ ಅನೇಕ ಬೃಹತ್ ಆಕಾರದ ಕಲಾಕೃತಿಗಳು ವಠಾರದ ಕಲೆಯನ್ನು ಇಮ್ಮಡಿಗೊಳಿಸಲು ಸಿದ್ಧವಾಗುತ್ತಿವೆ. ಕಾಸರಗೋಡಿನ ವೇಣು ಎಂಬ ಕಲಾವಿದನ ಕೈಚಳಕದಿಂದ ತಯಾರಾದ ಈ ಮೂರ್ತಿಗಳ ಬಗ್ಗೆ ಅವರೇ ಹೇಳುತ್ತಾರೆ, ಕೇಳಿ. ಈ ಆಳ್ವಾಸಲ್ಲಿ ಒಂದು 13-14 ವರ್ಷದಿಂದ ಕೆಲಸ ಮಾಡೋದು. ಅಂದರೆ ವಿರಾಸತ್ ನುಡಿಸಿರಿ ಟೈಮಿಂದ 1-2 ತಿಂಗಳು ಮೊದಲು ಬರ್ತೇವೆ. ಹಾಗೆ ಈ ಸರಿ ವಿರಾಸತ್ಗೆ ಹೋರಿ, 1-2 ಹೋರಿ ಮತ್ತೊಂದು 3 ಜಿಂಕೆಗಳು ಮಾಡಲಿಕ್ಕೆ ಹೇಳಿದರು. ಕಬ್ಬಿಣದಲ್ಲಿ ಶೇಪ್ ಮಾಡಿ ಅದು ಒಳಗಡೆ ಟೊಳ್ಳು ಮಾಡಿ ಮೆಶ್ ಎಲ್ಲ ಕವರ್ ಮಾಡಿಕೊಂಡು ಹೊಯ್ಗೆ ಸಿಮೆಂಟಿಂದ ಅಪ್ಲೈ ಮಾಡಿ ಶೇಪ್ ಕೊಟ್ಟು ಮತ್ತು ಫಿನಿಶಿಂಗ್ ವರ್ಕ್ ಕೊಟ್ಟು ಆಮೇಲೆ ಪೇಂಟಿಂಗ್ ಮಾಡ್ತೇವೆ. ಅಬ್ಬಾ, ಏನ್ರಿ ಇದು ಹೂದೋಟ! ಘಮಘಮಿಸುವ ಪರಿಮಳದ ವಾಸನೆ ಬೀರುವ ಸೇವಂತಿಗೆ, ಚೆಂಡು ಹೂವು, ಹಬ್ಬಲಿಗೆ ಹೂವು ಸಹಿತ ಬಗೆ ಬಗೆಯ ಹೂವುಗಳು ಆಕರ್ಷಿಸುತ್ತಿವೆ. ಸಸಿಗಳ ಆರೈಕೆಗಾಗಿ ದಿನನಿತ್ಯ 3 ಬಾರಿ ನೀರು, ಸಾವಯವ ಮಿಶ್ರಿತ ಗೊಬ್ಬರ, ಮೊಸರು ಬೆಲ್ಲ ಮಿಶ್ರಿತ ನೀರಿನ ಸಿಂಪಡಣೆ ದಿನನಿತ್ಯ ಸಸಿಗಳಿಗೆ ಮಾಡಲಾಗುತ್ತಿದೆ. ಸುಮಾರು 2 ಲಕ್ಷ ಸಸಿಗಳಿಂದ ಆಳ್ವಾಸ್ ಆವರಣ ಮಧುವನ ಗಿತ್ತಿಯಂತೆ ರೂಪು ಪಡೆದುಕೊಂಡು ನಿಂತಿದೆ. ಇದರ ಜೊತೆಗೆ ಆಹಾರ ಮೇಳ, ಕರಕುಶಲ ಮತ್ತು ಪ್ರಾಚ್ಯ ವಸ್ತು ಮೇಳವು ಸಿದ್ಧಗೊಳ್ಳುತ್ತಿದೆ. ನುಡಿಸಿರಿ ವೇದಿಕೆಯಲ್ಲಿ ಬೃಹತ್ ಪ್ರತಿಮೆಗಳ ಸಾಲು ಸಾಲುಗಳು ಕಣ್ಮನ ಸೆಳೆಯುವಂತಿದೆ. ಆದಿಯೋಗಿ, ಅಂಬೇಡ್ಕರ್ ಪ್ರತಿಮೆ, ಜಿರಾಫೆ, ಬುದ್ಧ, ಗಾಂಧೀಜಿ, ಬಸವಣ್ಣನ ಪ್ರತಿಮೆಗಳು ವಿರಾಸತ್ನ ಸೊಬಗನ್ನು ಈಗಾಗಲೇ ತಿಳಿಯಪಡಿಸುತ್ತಿದೆ. ಸಂಸ್ಕೃತಿಗೆ ಹೆಸರುವಾಸಿಯಾದ ಆಳ್ವಾಸ್ನ ಕೃಷಿ ಸಿರಿ ವೇದಿಕೆಯಲ್ಲಂತೂ ಹುಲಿವೇಷ, ಬ್ಯಾಂಬೂ ನೃತ್ಯಗಳು, ಇನ್ನಿತರ ನೃತ್ಯಗಳನ್ನು ಕಲಿಯುವಲ್ಲಿ ವಿದ್ಯಾರ್ಥಿಗಳು ನಿರತರಾಗಿದ್ದಾರೆ. ಪ್ಯಾಲೇಸ್ ಗ್ರೌಂಡ್ ಆವರಣದಲ್ಲಿ 100ಕ್ಕೂ ಹೆಚ್ಚು ಹೂದಾನಿಗಳು ವಿರಾಸತ್ಗೆ ಅರಳಲು ಸಜ್ಜಾಗುತ್ತಿದೆ. ಇಷ್ಟೆಲ್ಲ ವಿಶೇಷತೆಗೆ ಸಾಕ್ಷಿಯಾಗುತ್ತಿರುವ 29ನೇ ವರ್ಷದ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ನೀವು ಕೂಡ ಆಗಮಿಸಿ ಇಲ್ಲಿನ ಸಾಂಸ್ಕೃತಿಕ ಸೊಬಗನ್ನು ಕಂಡು ಪುಳಕಿತರಾಗಿ. ವಿಡಿಯೋ ಜರ್ನಲಿಸ್ಟ್ ನೇಹಾ ಕೊಟ್ಟಾರಿ ಜೊತೆ ಶ್ರಾವ್ಯ ಪೂಜಾರಿ, ಆಳ್ವಾಸ್ ನ್ಯೂಸ್ ಟೈಮ್, ವಿದ್ಯಾಗಿರಿ.